ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ನಮ್ಮ ಸರಾಯ ಅಂದ್ರೆ ಪೇಜ್ ಬಗ್ಗೆ ಮಾತಾಡೋದಾದ್ರೆ ನಿಮಗೆ ಗೊತ್ತಿರಬಹುದು, ನಿನ್ನೆ ತಾನೇ ವಿಡಿಯೋದಲ್ಲಿ ತಿಳಿಸಿದ್ದೆ ಪೇಜ್ ಅವರು ಡಬ್ಲ್ಯೂ ರಿಟರ್ನ್ ಬಗ್ಗೆ ಕಮೆಂಟ್ ನ ಮಾಡಿದ್ದಾರೆ ಅಂತ. ಅಂಡ್ ಈಗ ಪೇಜ್ ಅವರೇ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿರೋ ಪ್ರಕಾರ ಅವರು AEW ಕಂಪನಿಯಿಂದ ಡಿಪಾರ್ಚರ್ ಆಗಿದಾರಂತೆ, ಅಂದ್ರೆ ಹೊರಗಡೆ ಬಂದಿದ್ದಾರೆ ಅಂತ ಪೇಜ್ ಅವರೇ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಲಿಟರಲಿ ಗೈಸ್, ರೀಸೆಂಟ್ ಆಗಿ ಅವರು ಡಬ್ಲ್ಯೂ ಬಗ್ಗೆ ಒಳ್ಳೊಳ್ಳೆ ಮಾತುಗಳನ್ನ ಆಡಿ ಸ್ಟೇಟ್ಮೆಂಟ್ ಗಳನ್ನು ಕೂಡ ಕೊಡ್ತಾ ಇದ್ರು. ಅಂಡ್ ಈಗ AEW ಕಂಪನಿಯಿಂದನೂ ಕೂಡ ಹೊರಗಡೆ ಬಂದಿರೋದನ್ನ ನೋಡಿದ್ರೆ 100% ನಮ್ಮ ಪೇಜ್ ಅವರು ಕೂಡ ಡಬ್ಲ್ಯೂಗೆ ಆದಷ್ಟು ಬೇಗ ರಿಟರ್ನ್ ಆಗ್ತಾರೆ ಅಂತ ಎಲ್ಲೋ ಒಂದ್ ಕಡೆ ಅನ್ನಿಸ್ತಾ ಇದೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಮರ್ಚೆಂಡೈಸ್ ಸೇಲ್ಸ್ ಬಗ್ಗೆ. ಕರೆಂಟ್ಲಿ ಡಬ್ಲ್ಯೂ ಅಲ್ಲಿ ಟಾಪ್ 5 ಯಾವ ಮರ್ಚೆಂಡೈಸ್ಗಳು ಸೇಲ್ ಆಗ್ತಾ ಇದೆ ಅಂತ ನಾವು ನೋಡೋದಾದ್ರೆ, ನಂಬರ್ 1 ಅಲ್ಲಿ ಅಫ್ಕೋರ್ಸ್ ನಮ್ಮ ಸಿನೇಷನ್ ಲೀಡರ್ ಜಾನ್ ಸಿನಾ ಅವರ ಫೇರ್ವೆಲ್ ಟೂರ್ ಟಿ ಶರ್ಟ್ ಇದೆ. ನಂಬರ್ 2 ಅಲ್ಲಿ ರೋಮನ್ ರೈನ್ಸ್ ಅವರ YTC ಟಿ ಶರ್ಟ್ ಇದೆ. ನಂಬರ್ 3 ಅಲ್ಲಿ ನಮ್ಮ ಜೇ ಊಸೋ ಅವರು ರಾಯಲ್ ರಂಬಲ್ ನ ವಿನ್ ಆಗಿದ್ರಲ್ಲ ಆ ಒಂದು ಟಿ ಶರ್ಟ್ ಇದೆ. ನಂಬರ್ 4 ಅಲ್ಲಿ ನಮ್ಮ ಜಾನ್ ಸಿನಾ ಅವರ ಫೇರ್ವೆಲ್ ಟೂರ್ ಇದೆ. ನಂಬರ್ 5 ಅಲ್ಲೂ ಕೂಡ ನಮ್ಮ ಜಾನ್ ಸಿನಾ ಅವರ ಫೇರ್ವೆಲ್ ಟೂರ್ ಟಿ ಶರ್ಟ್ ಇದೆ. ಲಿಟರಲಿ ಗೈಸ್, ನಮ್ಮ ಟ್ರಿಪಲ್ ಎಚ್ ಅವರು ಜಾನ್ ಸಿನಾ ಅವರಿಂದ ಎಷ್ಟು ಪ್ರಾಫಿಟ್ ಸಾಧ್ಯನೋ ಅಷ್ಟು ಪ್ರಾಫಿಟ್ ನ ಯೂಸ್ ಮಾಡ್ಕೋಬೋಣ, ಗಳಿಸ್ಕೋಬೋಣ ಅಂತ ಟ್ರೈ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಇಷ್ಟು ವರ್ಷದ ಈ ಒಂದು ಅವಧಿಯಲ್ಲಿ ನಮ್ಮ ಜಾನ್ ಸಿನಾ ಅವರಂತೂ ಟಾಪ್ ಅಲ್ಲೇ ಇದ್ದಾರೆ ಮರ್ಚೆಂಡೈಸ್ ನ ಸೇಲ್ಸ್ ಮಾಡೋದ್ರಲ್ಲಿ. ಬಟ್ ಅವರ ಮರ್ಚೆಂಡೈಸ್ ಗಳು ಲೇಟ್ ಆಗಿ ರಿಲೀಸ್ ಆಗ್ತಾ ಇತ್ತು. ಅಂದ್ರೆ ನಮ್ಮ ಜಾನ್ ಸಿನಾ ಅವರು ರಿಟರ್ನ್ ಆದ್ರು ಅಂದ್ರೆ ಅವರು ಕಂಪ್ಲೀಟ್ ಆಗಿ ಒಂದು ಸ್ಟೋರಿ ಲೈನ್ ಅಲ್ಲಿ ಇರೋ ತನಕ ಒಂದು ಕಲರ್ ಮರ್ಚೆಂಡೈಸ್ ನೋಡೋದಕ್ಕೆ ಸಿಗೋದು. ಅವರು ಆ ಒಂದು ಸ್ಟೋರಿ ಲೈನ್ ಇಂದ ಹೊರಗಡೆ ಬಂದ ಕೂಡಲೇ ಇನ್ನ ಒಂದು ಕಲರ್ ಮರ್ಚೆಂಡೈಸ್ ನಮಗೆ ನೋಡೋದಕ್ಕೆ ಸಿಗೋದು. ಉದಾಹರಣೆಗೆ ಆರೆಂಜ್ ಕಲರ್ ಟಿ ಶರ್ಟ್ ಆಗಿರಬಹುದು, ಗ್ರೀನ್ ಕಲರ್ ಟಿ ಶರ್ಟ್ ಆಗಿರಬಹುದು, ಬ್ಲೂ ಕಲರ್ ಟಿ ಶರ್ಟ್ ಆಗಿರಬಹುದು. ಇದನ್ನೆಲ್ಲದನ್ನು ಕೂಡ ನಮ್ಮ ಜಾನ್ ಸಿನಾ ಅವರು ಸ್ಟೋರಿ ಲೈನ್ ವೈಸ್ ಅಲ್ಲಿ ಹಾಕೊಂಡು ಬರ್ತಾ ಇದ್ರು. ಬಟ್ ಈಗ ನಮ್ಮ ಜಾನ್ ಸಿನಾ ಅವರು ಯುರೋಪಿಯನ್ ಟೂರ್ ಅಲ್ಲಿ ಒಂದೊಂದು ಸಿಟಿಗೆ ಸಪರೇಟ್ ಮರ್ಚೆಂಡೈಸ್ ಗಳನ್ನ ಹಾಕೊಂಡು ಬರ್ತಾ ಇದ್ದಾರೆ. ಅಂಡ್ ಅದರಿಂದ ಪ್ರಾಫಿಟ್ ಅಂತೂ ಡಬ್ಲ್ಯೂಗೆ ಸಿಕ್ಕಾಪಟ್ಟೆ ಆಗ್ತಾ ಇದೆ. ಅಂಡ್ ರೋಮನ್ ರೈನ್ಸ್ ಅವರು ಕೂಡ ರಿಟರ್ನ್ ಆಗಿರೋದ್ರಿಂದ ಡಬ್ಲ್ಯೂಗೆ ಮರ್ಚೆಂಡೈಸ್ ವಿಚಾರದಲ್ಲಿ ಯಾವುದೇ ರೀತಿಯ ಲಾಸ್ ಅಂತೂ ಆಗೋದಿಲ್ಲ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಎವರೈನ್ ಹಾಗೆ ಪಾಲಿಮೆನ್ ಅವರ ಬಗ್ಗೆ. ನಿಮ್ಮೆಲ್ಲರಿಗೂ ಕೂಡ ಆ ಒಂದು ಮೂಮೆಂಟ್ ನೆನಪಿರುತ್ತೆ ಅನ್ಕೋತೀನಿ. ನಮ್ಮ ಪಾಲಿಮೆನ್ ಹಾಗೆ ರೋಮನ್ ರೈನ್ಸ್ ಅವರು ಒಂದಾಗಿದ್ದಂತಹ ಕಾಲ ಅದು. ಅಂಡ್ ಆ ಒಂದು ಟೈಮ್ ಅಲ್ಲಿ ಒಂದು ಬಾರಿ ನಮ್ಮ ಪಾಲಿಮೆನ್ ಅವರು ನಮಗೆ NXT ಅಲ್ಲಿ ಕೂಡ ನೋಡೋದಕ್ಕೆ ಸಿಕ್ಕಿರ್ತಾರೆ. ಅಂಡ್ ಆ ಒಂದು ಟೈಮ್ ಅಲ್ಲಿ ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ಪಾಲಿಮೆನ್ ಅವರು ಎವರೈನ್ ಅವರ ಜೊತೆ ಮಾತಾಡ್ತಾ ಇರ್ತಾರೆ. ಬ್ಲಡ್ ಲೈನ್ ನ ತೋರಿಸಿ, ಅಂದ್ರೆ ಬ್ಲಡ್ ಲೈನ್ ಫೋಟೋನ ತೋರಿಸಿ ಎವರೈನ್ ಅವರಿಗೆ ಏನೋ ಒಂದು ವಿಚಾರನ ಹೇಳ್ತಾ ಇರ್ತಾರೆ. ಅಂಡ್ ಆ ಒಂದು ವಿಡಿಯೋ ಲೀಕ್ ಆಗಿರುತ್ತೆ. ಅಂಡ್ ಈಗ ಆ ಒಂದು ವಿಡಿಯೋಗೆ ನಮ್ಮ ಎವರೈನ್ ಅವರು ಮತ್ತೊಮ್ಮೆ ರಿಯಾಕ್ಟ್ ಮಾಡಿ ಪೇಷನ್ಸ್ ಈಸ್ ಎ ವರ್ಚ್ಯೂ ಅಂತ ರಿಯಾಕ್ಷನ್ ಕೊಟ್ಟಿದ್ದಾರೆ. ಅಂದ್ರೆ ತಾಳ್ಮೆಯೇ ಸದ್ಗುಣ ಅಂತ ಅವರು ಹೇಳ್ತಾ ಇದ್ದಾರೆ. ಗೊತ್ತಿಲ್ಲ ಗೈಸ್, ಇನ್ನು ಎಷ್ಟು ವರ್ಷ ನಾವು ತಾಳ್ಮೆ ಇಟ್ಕೊಂಡು ಕಾಯಬೇಕು ಅಂತ. ಲಿಟ್ರಲಿ ಈ ಒಂದು ವಿಚಾರ ಆಗಿದ್ದು ಯಾವುದೋ ಕಾಲದಲ್ಲಿ. ಅಂಡ್ ಈಗ ನಮ್ಮ ಎವರೈನ್ ಅವರು ಮತ್ತೊಮ್ಮೆ ಈ ಒಂದು ವಿಚಾರನ ನೆನಪು ಮಾಡ್ಕೋತಾ ತಾಳ್ಮೆಯಿಂದ ಕಾದಿರಿ, ಮುಂದೆ ಎಲ್ಲ ಗೊತ್ತಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಎವರೈನ್ ಅವರು ರಾಕ್ ಅವರ ಮಗಳು, ಹಿಂಗೆ ಎವರೈನ್ ಅವರು ಕೂಡ ಬ್ಲಡ್ ಲೈನ್ ನ ಮೆಂಬರು. ಸೊ ಪ್ರಾಬಬ್ಲಿ ಫೀಮೇಲ್ ಬ್ಲಡ್ ಲೈನ್ ಏನಾದ್ರು ಕಟ್ಟೋದಕ್ಕೆ ಟ್ರೈ ಮಾಡ್ತಾ ಇದ್ದಾರಾ, ಕಾದ್ ನೋಡಬೇಕು. ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ರಸಲ್ ಮೇನಿಯಾ 41 ನ ಮ್ಯಾಚ್ ಕಾರ್ಡ್ ಬಗ್ಗೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು, ಈಗಾಗಲೇ ಡಬ್ಲ್ಯೂ ಅವರು ಟೋಟಲ್ ಆಗಿ 6 ಮ್ಯಾಚಸ್ ಗಳನ್ನ ರಸಲ್ ಮೇನಿಯಾ 41 ಗೆ ಕನ್ಫರ್ಮ್ ಮಾಡಿದ್ದಾರೆ. ಮೊದಲನೇದಾಗಿ ಜಾನ್ ಸಿನಾ ಹಾಗೆ ಕೋಡಿ ರೋಡ್ಸ್ ಅವರ ನಡುವೆ ಸಿಂಗಲ್ಸ್ ಮ್ಯಾಚು, ಜೇ ಊಸೋ ಹಾಗೆ ಗಂತರ್ ಅವರ ನಡುವೆ ಸಿಂಗಲ್ಸ್ ಮ್ಯಾಚು, ವಿಮೆನ್ಸ್ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ಗೆ ಇಯೋಸ್ಕೈ ಹಾಗೆ ಬಿಯಾಂಕಾ ಬ್ಲೇರ್ ಅವರ ನಡುವೆ ಸಿಂಗಲ್ಸ್ ಮ್ಯಾಚು. ಇದು ಟ್ರಿಪಲ್ ಥ್ರೆಡ್ ಮ್ಯಾಚ್ ಆಗಿ ಕನ್ವರ್ಟ್ ಆಗುತ್ತೆ. ಇದಾದ್ಮೇಲೆ ಸ್ಟಿಫನಿ ಸ್ಟಾರ್ಟನ್ ಹಾಗೆ ಶಲ್ಫೇರ್ ಅವರ ನಡುವೆ ಸಿಂಗಲ್ಸ್ ಮ್ಯಾಚು, ರಾಂಡಿ ಆರ್ಟನ್ ಹಾಗೆ ಕೆವಿನ್ ಓಯನ್ಸ್ ಅವರ ನಡುವೆ ಸಿಂಗಲ್ಸ್ ಮ್ಯಾಚು. ಅಂಡ್ ಫೈನಲ್ ಆಗಿ ರೋಮನ್ ರೈನ್ಸ್, ಸೆತ್ ರೋಲೆನ್ಸ್ ಹಾಗೆ CM ಪಂಕ್ ಅವರ ನಡುವೆ ಒಂದು ಟ್ರಿಪಲ್ ಥ್ರೆಡ್ ಮ್ಯಾಚ್ ನ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ. ಸೊ ಓವರ್ ಆಲ್ ರಸಲ್ ಮೇನಿಯಾದಲ್ಲಿ ನಮಗೆ ಸುಮಾರು 14ರಿಂದ 15 ಮ್ಯಾಚ್ ಗಳು ನೋಡೋದಕ್ಕೆ ಸಿಗುತ್ತಂತೆ. ಅಂದ್ರೆ ಡಬ್ಲ್ಯೂ ಅವರು ರಸಲ್ ಮೇನಿಯಾ ನೈಟ್ 1 ಗೆ 7 ಮ್ಯಾಚು, ಅದೇ ರೀತಿ ರಸಲ್ ಮೇನಿಯಾ ನೈಟ್ 2 ಗೆ 7ರಿಂದ 8 ಮ್ಯಾಚ್ ನ ಪ್ಲಾನ್ ಮಾಡ್ತಾ ಇದೆ ಅಂತ ಅಪ್ಡೇಟ್ ಗಳು ಬರ್ತಾ ಇದೆ. ಇದ್ರ ಪ್ರಕಾರ ನೋಡೋದಾದ್ರೆ ಸುಮಾರು ಇನ್ನೂ ಕೂಡ 8 ಅಥವಾ 7 ಮ್ಯಾಚಸ್ ಗಳು ಅಫಿಷಿಯಲ್ ಆಗಿ ಅನೌನ್ಸ್ ಆಗೋದು ಬಾಕಿ ಇದೆ. ನಮಗೆ ಕಾಣಿಸ್ತಾ ಇದೆ ಯಾವ್ಯಾವ ಮ್ಯಾಚ್ ನಮಗೆ ನೋಡೋದಕ್ಕೆ ಸಿಗಬಹುದು ಅಂತ. ಡ್ರೂ ಮ್ಯಾಕೆಂಟೈರ್ ಹಾಗೆ ಡೇಮಿಯನ್ ಪ್ರೀಸ್ಟ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನಮಗೆ ನೋಡೋದಕ್ಕೆ ಸಿಗಬಹುದು. ಅದೇ ರೀತಿ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ಶಿಪ್ ಗೆ ನಮಗೊಂದು ಮಲ್ಟಿ-ಪರ್ಸನ್ ಮ್ಯಾಚ್ ನೋಡೋದಕ್ಕೆ ಸಿಗಬಹುದು. ಅಂಡ್ ಇಲ್ಲಿ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ಬಗ್ಗೆ ಮಾತಾಡಬೇಕಾದ್ರೆ ಇನ್ನ ಒಂದು ಅಪ್ಡೇಟ್ ನೆನಪಂತು. ಆ ಅಪ್ಡೇಟ್ ಏನಪ್ಪಾ ಅಂದ್ರೆ ಡಬ್ಲ್ಯೂ ಅವರು ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ಗೆ ಒಂದು ಫ್ಯಾಟಲ್ 4-ವೇ ಮ್ಯಾಚ್ ನ ಪ್ಲಾನ್ ಮಾಡ್ತಾ ಇದಾರಂತೆ. ಅದು ಕೂಡ ಬ್ರಾನ್ ಬ್ರೇಕರ್ ವರ್ಸಸ್ ಪೆಂಟಾ ವರ್ಸಸ್ ಫಿನ್ ಬ್ಯಾಲರ್ ಹಾಗೆ ಡಾಮಿನಿಕ್ ಮಿಸ್ಟೀರಿಯೋ ಅವರ ನಡುವೆ. ಅಂಡ್ ಅದಕ್ಕೋಸ್ಕರನೇ ಮಂಡೇ ನೈಟ್ ರಲ್ಲಿ ನಮಗೆ ಈ 4 ಜನರ ಆಂಗಲ್ ನೋಡೋದಕ್ಕೆ ಸಿಕ್ತಂತೆ. ಈ ಒಂದು ಮ್ಯಾಚ್ ಏನಾದರೂ ರಸಲ್ ಮೇನಿಯಾದಲ್ಲಿ ಆದ್ರೆ ನನಗೆ ಸಂಪೂರ್ಣ ಒಪ್ಪಿಗೆ ಇದೆ. ಈ ಒಂದು ಮ್ಯಾಚ್ ನಾನು ನೋಡೋದಕ್ಕೆ ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೀನಿ. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಶೇಮಸ್ ಅವ್ರನ್ನು ಕೂಡ ಆಡ್ ಮಾಡಲಿ ಅಂತ ಕೇಳ್ಕೊತೀನಿ. ಯಾಕಂದ್ರೆ ನಮ್ಮ
ಶೇಮಸ್ ಅವರು ಟೀಸ್ ಏನೋ ಮಾಡ್ತಾ ಇದ್ದಾರೆ, ನಾನು ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ನ ಗೆಲ್ತೀನಿ ಅಂತ. ಬಟ್ ಇನ್ನೂ ಕೂಡ ಡಬ್ಲ್ಯೂ ಅವರು ಶೇಮಸ್ ಅವ್ರನ್ನ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ಪಿಚ್ ಅಲ್ಲಿ ಆಕೆ ಇಲ್ಲ. ಸೊ ಅವರು ಕೂಡ ಆಡ್ ಆಗ್ಲಿ ಅಂತ ಕೇಳ್ಕೊತೀನಿ. ಅಂಡ್ ಅವ್ರೇನಾದ್ರೂ ಆಡ್ ಆದ್ರೆ ನನ್ನ ಸಪೋರ್ಟ್ ರಸಲ್ ಮೇನಿಯಾದಲ್ಲಿ ಶೇಮಸ್ ಅವರಿಗೆ ಇರುತ್ತೆ. ಅವರು ಫೈನಲಿ ಗ್ರ್ಯಾಂಡ್ ಸ್ಲಾಮ್ ಚಾಂಪಿಯನ್ ಆಗಬೇಕು ಅನ್ನೋದು ನನ್ನ ಆಸೆ. ಅವರೇನಾದ್ರೂ ಆಡ್ ಆಗಲಿಲ್ಲ ಅಂದ್ರೆ ನಮ್ಮ ಫಿನ್ ಬೆಲ್ಲರ್ ಅವರು ಗೆಲ್ಲಿ ಅಂತ ನಾನು ಆಶಯಿಸ್ತೀನಿ ರಸಲ್ ಮೇನಿಯಾದಲ್ಲಿ. ಅಂಡ್ ಅದನ್ನ ಬಿಟ್ರೆ ಇನ್ನೂ ತುಂಬಾ ಮ್ಯಾಚಸ್ಗಳು ನಮಗೆ ನೋಡೋದಕ್ಕೆ ಸಿಗುತ್ತೆ. ಡಬ್ಲ್ಯೂ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ಗೆ ಹಾಗೆ ವರ್ಲ್ಡ್ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ಗೆ ಚಾಂಪಿಯನ್ಶಿಪ್ ಮ್ಯಾಚ್ಗಳನ್ನ ಡಬ್ಲ್ಯೂ ಅವರು ರಸಲ್ ಮೇನಿಯಾಗೆ ಬುಕ್ ಮಾಡಬಹುದು. ಓವರ್ ಆಲ್ 14ರಿಂದ 15 ಮ್ಯಾಚಸ್ಗಳು ನಮಗೆ ರಸಲ್ ಮೇನಿಯಾದಲ್ಲಿ ನೋಡೋದಕ್ಕೆ ಸಿಗುತ್ತೆ ಅಂತ ಅಪ್ಡೇಟ್ಗಳು ಬರ್ತಾ ಇದೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಜಾನ್ ಸಿನಾ ಅವರ ಬಗ್ಗೆ. ನಮ್ಮ ಜಾನ್ ಸಿನಾ ಅವರ ಬಗ್ಗೆ ಒಂದು ಗುಡ್ ನ್ಯೂಸ್ ಕೂಡ ಇದೆ, ಅದೇ ರೀತಿ ಒಂದು ಬ್ಯಾಡ್ ನ್ಯೂಸ್ ಕೂಡ ಇದೆ. ಮೊದಲನೇದಾಗಿ ಬ್ಯಾಡ್ ನ್ಯೂಸ್ ಏನಪ್ಪಾ ಅಂದ್ರೆ ನಿಮಗೆ ಗೊತ್ತಿರಬಹುದು, ಜಾನ್ ಸಿನಾ ಅವರನ್ನ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಮುಂದಿನ ವಾರದ ಮಂಡೇ ನೈಟ್ ರಾ ಗೆ ಕನ್ಫರ್ಮ್ ಮಾಡಿದ್ದಾರೆ. ಮುಂದಿನ ವಾರದ ಮಂಡೇ ನೈಟ್ ರಾ ನಮಗೆ ಜಾನ್ ಸಿನಾ ಹಾಗೆ ಕೋಡಿ ರೋಡ್ಸ್ ಅವರ ನಡುವೆ ಮತ್ತೊಮ್ಮೆ ಫೇಸ್ ಆಫ್ ನೋಡೋದಕ್ಕೆ ಸಿಗುತ್ತೆ. ಫೇಸ್ ಆಫ್ ಪಾರ್ಟ್ 3 ಅಂತಾನೆ ಕರೀಬಹುದು ಇದನ್ನ. ಅಂಡ್ ಅದಾದ್ಮೇಲೆ ಜಾನ್ ಸಿನಾ ಅವರನ್ನ ಡಬ್ಲ್ಯೂ ಅವರು ಒಂದು ಶೋಗೂ ಕೂಡ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿಲ್ಲ. ರಸಲ್ ಮೇನಿಯಾ ತನಕ ಡಬ್ಲ್ಯೂ ಅವರು ಜಾನ್ ಸಿನಾ ಅವ್ರನ್ನ ಅಡ್ವರ್ಟೈಸೇ ಮಾಡಿಲ್ಲ. ಇದೊಂದು ಬ್ಯಾಡ್ ನ್ಯೂಸ್. ಬಟ್ 100% ನಾನು ಕನ್ಫರ್ಮ್ ಆಗಿ ಹೇಳ್ತೀನಿ, ಅಡ್ವರ್ಟೈಸ್ ಮಾಡಿಲ್ಲ ಅಂದ್ರೂ ಕೂಡ ನಮ್ಮ ಜಾನ್ ಸಿನಾ ಅವರು ಮಂಡೇ ನೈಟ್ ರಾ ಅಥವಾ ಸ್ಮ್ಯಾಕ್ ಡೌನ್ ಅಲ್ಲಿ ಬಂದೇ ಬರ್ತಾರೆ ರಸಲ್ ಮೇನಿಯಾಗಿಂತ ಮುಂಚೆ. ಇನ್ನ ಗುಡ್ ನ್ಯೂಸ್ ಕಡೆ ಬರೋದಾದ್ರೆ ರಸಲ್ ಮೇನಿಯಾ ಮುಗಿದ ಮೇಲೆ 9 ಶೋಗಳಿಗೆ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಜಾನ್ ಸಿನಾ ಅವ್ರನ್ನ ಅಡ್ವರ್ಟೈಸ್ ಮಾಡಿದ್ದಾರೆ. ಮೊದಲನೇದಾಗಿ ರಾ ಆಫ್ಟರ್ ರಸಲ್ ಮೇನಿಯಾದಲ್ಲಿ ನಮ್ಮ ಜಾನ್ ಸಿನಾ ಅವರು ಬರ್ತಾ ಇದ್ದಾರೆ. ಸ್ಮ್ಯಾಕ್ ಡೌನ್ ಆಫ್ಟರ್ ರಸಲ್ ಮೇನಿಯಾದಲ್ಲಿ ಜಾನ್ ಸಿನಾ ಅವರು ಇರ್ತಾರೆ. ಮೇ 9ನೇ ತಾರೀಕಿನ ಸ್ಮ್ಯಾಕ್ ಡೌನ್ ನಲ್ಲಿ ಇರ್ತಾರೆ. ಮೇ 10ನೇ ತಾರೀಕಿನ ಬ್ಯಾಕ್ ಲ್ಯಾಶ್ ಅಲ್ಲಿ ಇರ್ತಾರೆ. ಮೇ 24ನೇ ತಾರೀಕಿನ ಸಾಟರ್ಡೆ ನೈಟ್ ಮೈನ್ ಇವೆಂಟ್ ಅಲ್ಲಿ ಇರ್ತಾರೆ. ಮೇ 30ನೇ ತಾರೀಕಿನ ಸ್ಮ್ಯಾಕ್ ಡೌನ್ ನಲ್ಲಿ ಇರ್ತಾರೆ. ಜೂನ್ 13 ಹಾಗೆ ಜೂನ್ 20ನೇ ತಾರೀಕಿನ ಸ್ಮ್ಯಾಕ್ ಡೌನ್ ನಲ್ಲೂ ಕೂಡ ನಮ್ಮ ಜಾನ್ ಸಿನಾ ಅವರು ಇರ್ತಾರೆ. ಇದರ ಮಧ್ಯದಲ್ಲೂ ಕೂಡ ಸ್ಮ್ಯಾಕ್ ಡೌನ್ ಗಳಲ್ಲಿ ನಮ್ಮ ಜಾನ್ ಸಿನಾ ಅವರು ನೋಡೋದಕ್ಕೆ ಸಿಗ್ತಾರೆ. ಏನೇ ಆಗ್ಲಿ ಗೈಸ್, ರಸಲ್ ಮೇನಿಯಾ ಆದ್ಮೇಲೆ ಜಾನ್ ಸಿನಾ ಅವರನ್ನ ಡಬ್ಲ್ಯೂ ಅವರು ಈ ರೀತಿ ಸ್ಮ್ಯಾಕ್ ಡೌನ್ ಗೆ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡ್ತಿರೋದನ್ನ ನೋಡಿದ್ರೆ ನಮ್ಮ ಜಾನ್ ಸಿನಾ ಅವರು ಚಾಂಪಿಯನ್ಶಿಪ್ ಗೆಲ್ಲೋದು ಎಲ್ಲೋ 100% ನಿಜ ಅಂತ ಅನಿಸ್ತಾ ಇದೆ. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಕೂಡ ನಮ್ಮ ಜಾನ್ ಸಿನಾ ಅವರ ಬಗ್ಗೆನೇ. ಮಂಡೇ ನೈಟ್ ರಾ ನಮ್ಮ ಜಾನ್ ಸಿನಾ ಅವರ ಪ್ರೋಮೋನ ನೋಡಿ ಸಿಕ್ಕಾಪಟ್ಟೆ ಜನ ಕನ್ಫ್ಯೂಸ್ ಆಗಿಬಿಟ್ಟಿದ್ದಾರೆ. ನಮ್ಮ ಜಾನ್ ಸಿನಾ ಅವರು ಹೇಳಿದ್ರು, ನಾನು ಡಬ್ಲ್ಯೂ ಚಾಂಪಿಯನ್ಶಿಪ್ ನ ಗೆದ್ದು ಆ ಒಂದು ಚಾಂಪಿಯನ್ಶಿಪ್ ಜೊತೆನೆ ರಿಟೈರ್ಡ್ ಆಗ್ತೀನಿ. ಸೊ ನಾನೇ ಕಡೆದಾಗಿ ಲಾಸ್ಟ್ ರಿಯಲ್ ಚಾಂಪಿಯನ್ ಆಗಿರ್ತೀನಿ ಅಂತ ನಮ್ಮ ಜಾನ್ ಸಿನಾ ಅವರು ಹೇಳಿದ್ರು. ಅಂಡ್ ಇದನ್ನ ಕೇಳಿಸ್ಕೊಂಡು ಸ್ವಲ್ಪ ಜನ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಆಗಿದ್ದೀರಾ. ಅಂದ್ರೆ ಜಾನ್ ಸಿನಾ ಅವರು ಏನಾದ್ರು ರಸಲ್ ಮೇನಿಯಾದಲ್ಲಿ ಕೋಡಿ ರೋಡ್ಸ್ ಅವ್ರನ್ನ ಸೋಲಿಸಿ ಡಬ್ಲ್ಯೂ ಚಾಂಪಿಯನ್ಶಿಪ್ ನ ಗೆದ್ರೆ ಅವರು ಆಗ್ಲೇ ರಿಟೈರ್ಮೆಂಟ್ ನ ಅನೌನ್ಸ್ ಮಾಡ್ಬಿಡ್ತಾರೆ. ಇನ್ ಮುಂದೆ ಅವರು ನಮಗೆ ನೋಡೋದಕ್ಕೆ ಸಿಗೋದಿಲ್ಲ ಅಂತಾನೆ ಅನ್ಕೋಬಿಟ್ಟಿದ್ದೀರಾ. ಗೈಸ್, ನಮ್ಮ ಜಾನ್ ಸಿನಾ ಅವರು ಹೇಳಿದಂತಹ ಅರ್ಥ ಇದೆ, ನಾನು ರಸಲ್ ಮೇನಿಯಾದಲ್ಲಿ ಆ ಒಂದು ಡಬ್ಲ್ಯೂ ಚಾಂಪಿಯನ್ಶಿಪ್ ನ ಗೆಲ್ತೀನಿ, ಅದಾದ್ಮೇಲೆ ಇಡೀ ವರ್ಷ ನಾನು ನನ್ನ ಚಾಂಪಿಯನ್ಶಿಪ್ ನ ಡಿಫೆಂಡ್ ಮಾಡ್ತೀನಿ. ಅಂಡ್ ಇಡೀ ವರ್ಷ 2025ರಲ್ಲಿ ನಾನು ಒಂದು ಮ್ಯಾಚ್ ಅಲ್ಲೂ ಕೂಡ ಚಾಂಪಿಯನ್ಶಿಪ್ ಅಲ್ಲಿ ಸೋಲೋದೇ ಇಲ್ಲ. ಅಂಡ್ ಆ ಒಂದು ಚಾಂಪಿಯನ್ಶಿಪ್ ನ ಇಟ್ಕೊಂಡೆ ನಾನು ಡಬ್ಲ್ಯೂ ಕಂಪನಿಯಿಂದ ಈ ವರ್ಷದ ಕಡೆಯಲ್ಲಿ ಹೊರಟೋಗ್ತೀನಿ ಅಂತ ನಮ್ಮ ಜಾನ್ ಸಿನಾ ಅವರು ಹೇಳಿದ್ರು. ಬಟ್ ನಮ್ಮೆಲ್ಲರಿಗೂ ಕೂಡ ಗೊತ್ತು ಆ ರೀತಿ ಆಗೋದಿಲ್ಲ ಅಂತ. ಅಂಡ್ ಪ್ರಾಬಬ್ಲಿ ಎಂಡಿಂಗ್ ಮೂಮೆಂಟ್ ಅಲ್ಲಿ ನಮ್ಮ ಜಾನ್ ಸಿನಾ ಅವರು ಸೋಲ್ಬಹುದು. ಅಂಡ್ ಆಗ ಅವರು ಫೇಸ್ ಟರ್ನ್ ಆಗಬಹುದು. ಅಂಡ್ ಫೇಸ್ ಟರ್ನ್ ಆಗಿ ಡಬ್ಲ್ಯೂ ಕಂಪನಿನ ಲೀವ್ ಮಾಡೋದು ನಮಗೆ ನೋಡೋದಕ್ಕೆ ಸಿಗುತ್ತೆ. ಏನೇ ಆಗಲಿ ಗೈಸ್, ರಸಲ್ ಮೇನಿಯಾ ತನಕ ಒಂದು ಸ್ಟೋರಿ ಆದ್ರೆ ರಸಲ್ ಮೇನಿಯಾ ಮುಗಿದ್ಮೇಲೆ ಇನ್ನ ಒಂದು ಸ್ಟೋರಿ ನಮಗೋಸ್ಕರ ಕಾಯ್ತಾ ಇದೆ. ಒಂದೇ ಒಂದು ಬೇಜಾರು ಏನಪ್ಪಾ ಅಂದ್ರೆ ಟಿವಿಯಲ್ಲಿ ಫ್ರೀ ಆಗಿ ನೋಡೋದಕ್ಕೆ ಆಗೋದಿಲ್ಲ ಅನ್ನೋದು ಒಂದು ಬೇಜಾರು. ತಲೆನೇ ಕೆಡಿಸ್ಕೋಬೇಡಿ, ನಾನು ಇರೋದೇ ಅದಕ್ಕೆ ಅಲ್ವಾ. ಸೊ ಮಂಡೇ ನೈಟ್ ರಾ ಸ್ಮ್ಯಾಕ್ ಡೌನ್ ಅಲ್ಲಿ ಏನೇನಾಯ್ತು ಅಂತ ಪಿನ್ ಟು ಪಿನ್ ತಿಳಿಸ್ಕೊಡ್ತೀನಿ. ಅದೇ ರೀತಿ ಮೊಬೈಲ್ಗೆ ಲಿಂಕ್ನು ಕೂಡ ಪ್ರೊವೈಡ್ ಮಾಡ್ತೀನಿ, ಅದರಲ್ಲಿ ನೀವು ಫ್ರೀ ಆಗಿ ನೋಡಬಹುದು. ಆ ಒಂದು ಲಿಂಕ್ ಸಿಕ್ಕಿದಾಗ ಪ್ರೊವೈಡ್ ಮಾಡ್ತೀನಿ. ಅದಕ್ಕೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.